ಈ ಥರ ಡೋರ್ಗೆ ಸೈಡ್ ಹ್ಯಾಂಗಿಂಗ್ಸ್ ಹೇಗೆ ಮಾಡೋದು ಅಂತ ನೋಡೋಣ. ಇದಂತೂ ತುಂಬ ಬ್ಯೂಟಿಫುಲ್ಲಾಗಿರುತ್ತೆ ಹ್ಯಾಂಗ್ ಮಾಡಿದಾಗ. ರಿಯಲ್ ಫ್ಲವರ್ಸ್ ಥರನೇ ಕಾಣುತ್ತೆ. ತುಂಬ ಸಿಂಪಲ್ಲಾಗಿದೆ ಮಾಡೋದು. ಸೊ ಅದಕ್ಕೆ ಈ ಥರ ಲೈನಿಂಗ್ ಕ್ಲಾತ್ಸ್ ಬೇಕಿದೆ. ಇಲ್ಲಿ ನಾನು 3 ಕಲರ್ಸ್ ತೊಗೊಂಡಿದ್ದೀನಿ. ಅದನ್ನೀಗೆ ಹಾರಿಜಾಂಟಲಾಗಿ ಇಷ್ಟು ಲೆಂತಲ್ಲಿ ಕಟ್ ಮಾಡ್ಕೋಬೇಕಿರುತ್ತೆ. ಒಂದು 1.5 ಇಂಚ್ ವಿಡ್ತಲ್ಲಿ. ಲೆಂತ್ ನಿಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ. ಸೊ ಹಿಂಗೆ ಒಂದು ಶೇಪ್ಗೆ ಈ ಶೇಪ್ ಬರೋದಕ್ಕೆ ಒಂದು ಕಾರ್ಡ್ಬೋರ್ಡ್ ಶೀಟ್ನ ರೆಫರೆನ್ಸಿಗೆ ತಗೊಂಡು ಸೊ ಎಲ್ಲ ಕಟ್ ಮಾಡಿ ಇಟ್ಕೋಬೇಕಿರುತ್ತೆ ಫಸ್ಟಿಗೆ ಈ ಥರ. ಕಾಟನ್ ಥ್ರೆಡ್ಗೆ ಒಂದು ಎಂಡಲ್ಲಿ ಹಿಂಗೆ ಗಂಟು ಹಾಕ್ಕೊಂಡು ಮತ್ತು ಇಲ್ಲಿ ಹೂವನ್ನು ಕಟ್ಟಿದಾಗ ಫಸ್ಟ್ ಹೇಗೆ ಮಾಡ್ತೀವಿ ನಾಟ್ ಹಾಕಿ ಆ ಥರ ಒಂದು ಮಾಡ್ಕೋಬೇಕಿರುತ್ತೆ ಇದು ಬೇಸ್ಗೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ಈ ಟೈಪಲ್ಲಿ ಹಿಂಗೆ ಫೋಲ್ಡ್ ಮಾಡಿಕೊಂಡು ಪೋಣಿಸ್ಕೋಬೇಕಿರುತ್ತೆ. ಸೊ ಎಲ್ಲ ಇದೇ ಥರ ಪೋಣಿಸ್ಕೊಂಡು ಬಂಚ್ ಥರ ಮಾಡ್ಕೋಬೇಕಿರುತ್ತೆ ನೋಡಿ ಹೀಗೆ. ಈಗಂತೂ ಈ ಥರ ಲೂಪ್ ಪ್ಯಾಟ್ರನ್ ಗಾರ್ಲೆನ್ಸ್ ತುಂಬ ಟ್ರೆಂಡಿಯಾಗಿದೆ. ನಾವೇ ಓನಾಗೆ ಯಾವ ಕಲರ್ ಕಾಂಬಿನೇಷನ್ ಎಷ್ಟು ಲೆಂತಲ್ಲಿ ಹೆಂಗೆ ಬೇಕೋ ಹಂಗೆ ಓನಾಗಿ ಕ್ರಿಯೇಟ್ ಮಾಡ್ಕೋಬೋದಾಗಿದೆ. ಈ ವಿಡಿಯೋನ ತಪ್ಪದೆ ಫುಲ್ ಎಂಡ್ವರೆಗೂ ನೋಡಿ. ಇದೇ ಥರ ಎಲ್ಲೋ ಕಲರ್ದು ರೆಡಿ ಮಾಡಿ ಇಟ್ಕೊಂಡು ಎಂಡಿಂಗ್ಸಲ್ಲಿ ನಾಟ್ ಹಾಕ್ಕೋಬೇಕು. ಇಲ್ಲಿ ನಾವು ಡಬಲ್ ಕಲರ್ಸ್ನ ಸಹ ಯೂಸ್ ಮಾಡ್ಕೋಬೋದು ಅಟ್ ಎ ಟೈಮ್ ಹೇಗೆ ಬೇಕೋ ಹಾಗೆ. ಎಲ್ಲದಕ್ಕೂ ಎಂಡಿಂಗ್ಸಲ್ಲಿ ತುಂಬಾ ಥ್ರೆಡ್ ಬಿಟ್ಟಿರಿ ಆಗ ಗಂಟು ಹಾಕೋಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಅಲ್ಲಿ ಒಂಥರ ಮೆಸ್ಸಿ ಥರನೂ ಕಾಣೋದಿಲ್ಲ. ಈಗ ಇನ್ನೊಂದು ಇದು ಲೈಟ್ ಕ್ರೀಮು ಅದನ್ನು ರೆಡಿ ಮಾಡ್ಕೊತಿದ್ದೀನಿ. ಇದು ಲೈನಿಂಗ್ ಫ್ಯಾಬ್ರಿಕ್ ಆಗಿರೋದ್ರಿಂದ ಥ್ರೆಡ್ಸ್ ಎಲ್ಲ ತುಂಬ ಎದ್ದು ಬರೋದಿಲ್ಲ. ಸೊ ಕ್ಯಾಂಡಲಿಂದ ಬರ್ನ್ ಮಾಡೋ ಅವಶ್ಯಕತೆ ಇಲ್ಲ. ಪಾಲಿಸ್ಟರ್ ಕ್ಲಾತಿಗಾದರೆ ಮಾಡ್ತಾರೆ. ತುಂಬ ಜನ ಅದನ್ನು ಇಷ್ಟಪಡಲ್ಲ ಯೂಸ್ ಮಾಡೋದಕ್ಕೆ. ಸೊ ನಾನು ಲೈನಿಂಗ್ ಕ್ಲಾತಲ್ಲಿ ಮಾಡಿ ತೋರಿಸ್ತಿದ್ದೀನಿ. ಸೊ ಇದು ನಾನು ಯುಗಾದಿ ಫೆಸ್ಟಿವಲ್ಗೆ ರೀಸೆಂಟಾಗಿ ಮಾಡಿರೋದನ್ನು ಅದು ಪೋಸ್ಟ್ ಮಾಡಿದಾಗ ಪಿಕ್ಸ್ ಪೋಸ್ಟ್ ಮಾಡಿದಾಗ ತುಂಬ ಜನ ರಿಕ್ವೆಸ್ಟ್ ಮಾಡ್ತಿದ್ರು ವಿಡಿಯೋಗೆ. ಸೊ ಫೈನಲಿ ವಿಡಿಯೋನ ಪೋಸ್ಟ್ ಮಾಡ್ತಿದ್ದೀನಿ. ತುಂಬ ಸಿಂಪಲ್ಲಾಗಿದೆ ಮಾಡೋದು. ಈ ಲೂಪ್ ಗಾರ್ಲೆನ್ಸ್ ಅಂತೂ ತುಂಬ ಟ್ರೆಂಡಿ ಆಗಿದೆ ಈಗ ಮಾರ್ಕೆಟಲ್ಲಿ. ಸೊ ಅದು ನಾವೇ ಯಾವ ಕಲರ್ಸು ಎಷ್ಟು ಸೈಜಿಗೆ ಬೇಕೋ ಹಾಗೆ ಡಿಫ್ರೆಂಟಾಗಿ ಕ್ರಿಯೇಟ್ ಮಾಡ್ಕೋಬೋದು ಮನೆಯಲ್ಲೇ. ಇದು ಬಂದುಬಿಟ್ಟು ಎಂಡಿಂಗ್ಸ್ಗೆ ಈ ಥರ ಪ್ಲಾಸ್ಟಿಕ್ ರಿಂಗ್ನ ಅಟ್ಯಾಚ್ ಮಾಡಬೇಕಿರುತ್ತೆ. ಹೀಗೆ ಕಾಟನ್ ಥ್ರೆಡ್ಡು ಮತ್ತು ರಿಂಗ್ನ ಒಂದು ಟೈಟಾಗಿ ಒಂದು 2-3 ನಾಟ್ ಹಾಕಿಬಿಟ್ಟು ಹಿಂಗೆ ರಿಂಗ್ಸ್ ಇದ್ದರೆ ಈಸಿಯಾಗಿ ಯಾವಾಗ ಬೇಕೋ ಆವಾಗ ಹ್ಯಾಂಗ್ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ನಿಮಗೆ ಎಂಡಿಂಗ್ಸಿಗೆ ಬೇಕು ಅಂದರೆ ಇನ್ನು ಹ್ಯಾಂಗಿಂಗ್ಸ್ ಬರುತ್ತೆ ಅದನ್ನು ಅಟ್ಯಾಚ್ ಮಾಡ್ಕೋಬೋದು. ನಿಮಗೆಲ್ಲ ಈ ವಿಡಿಯೋ ಬರೋ ಅಕೇಶನ್ಸ್ ಅಥವಾ ಫೆಸ್ಟಿವಲ್ಸ್ಗೆ ತುಂಬ ಯೂಸ್ ಆಗುತ್ತೆ ಅನಿಸುತ್ತೆ. ಈ ಥರ ಇನ್ನಷ್ಟು ಕ್ರಿಯೇಟಿವ್ ವಿಡಿಯೋಸ್ಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.